तस्मै ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः। अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गां च वन्दे भारतमातरम्। स्वस्त्यस्तु सतां हरिः ओम्। अश्वः समाप्तः, शृगालस्य कौशलमपि दृष्टमिति। किमवशिष्टं वा? आं गुरु। शृगालस्य कौशलं मुगीतु ಅನ್ಸುತ್ತೆ ಪೂರ್ತಿ. ಮುಗ್ದಿತ್ತು ಶೃಗಾಲಸ್ಯ ಕೌಶಲಂ. ಹೀಗೆ ಕೊನೆದಿರ್ಬೇಕು. ಮುಗ್ದಿತ್ತಾ ಪೂರ್ತಿ? ಮುಗ್ದಿತ್ತು ಅನ್ಸುತ್ತೆ. ಇಲ್ಲ ಕೊನೆ ಪ್ಯಾರ ಇತ್ತು. ಪಠ್ಯತಾಂ ವಿನೋದ್ ಮಹೋದಯ. ಸರಿ. ಅಜಸ್ತ ಇದು ವದ್ರುವಂತನು. ಅಜಸ್ತಾವತ್ ದೃಜುಬುದ್ಧಿಃ ಅತಃ ಸ ವಂಚಕಸ್ಯ ವಚನಂ ಸತ್ಯಂ ಮತ್ವಾ ಶನೈರಂತಃ ಪ್ರವಿಶತಿ. ಊರ್ಧ್ವಮುಖಂ ಅವರೋಹತ ತಸ್ಯ ಪೃಷ್ಠೆ ಪದಂ ನಿಧಾಯ ವಾಪೀತಃ ಸಮಾರೋಹತಿ ಶೃಗಾಲಃ. ಅಜಸ್ತು ವಾಪ್ಯಾಮೇವ ಮಜ್ಜನೋನ್ಮಜ್ಜನೆ ಕುರ್ವನ್ ವಿಪೇದೆ ಪಶ್ಯತ ಶೃಗಾಲಸ್ಯ ಕೌಶಲಂ. ಅಜಸ್ತಾವತ್ ದೃಜ್ಬುದ್ಧಿಃ पूर्वं मधुरम् इति जनस्य विषये उक्तं। तत् प्रामाणिकं विषयं वक्ति इति मनसि कृत्वा ऋजुबुद्धिः यथा तेन उक्तं तथैव सत्यं स्यात् इत्येव तस्य मनसि आसीत्. अतः ऋजुबुद्धिः इत्युक्ते ಹೇಗೆ ಹೇಳಿದ್ರು ಹಾಗೆ ಅದನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳುವುದು. ಓಕೆ. ಅಜಸ್ತ ಋಜುಬುದ್ಧಿಃ ಅಂದ್ರೆ ಅಜಸ್ತಾವತ್ ಋಜುಬುದ್ಧಿಃ ಆಡಿನ ಋಜುಬುದ್ಧಿ ಅಂದ್ರೆ ಅಜವಾದರೂ ರುಜುಬುದ್ಧಿ ಉಳ್ಳದ್ದು, ನೇರ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಅತಃ ಸ ವಂಚಕಸ್ಯ ವಚನಂ ಅಂದ್ರೆ ಅಂದ್ರೆ ನರಿ ಹೇಳಿರ ವಂಚಕಸ್ಯ ವಚನವನ್ನು ಸತ್ಯಂ ಮತ್ವ ಸತ್ಯವಂತ ತಿಳಿದುಕೊಂಡು ಶನೈರಂತಹ ಪ್ರವಿಶತಿ. ಆ ಹೊಂಡಕ್ಕೆ ಪ್ರವೇಶ ಮಾಡುತ್ತೆ. ಶನೈ ಅರ್ಥ ಆಗ್ಲಿಲ್ಲ. ಶನೈರಂತಹ ಅಂದ್ರೆ ನಿಧಾನವಾಗಿ ಶನೈಹಿ ಅಂತಹ ಗುಂಡಿಯೊಳಗೆ ಇಳಿಯತ್ತೆ. ಪ್ರವಿಶತಿ ಇಳಿಯತ್ತೆ ಅಂತ. ಊರ್ಧ್ವ ಮುಖಂ ಅಂದ್ರೆ ಮೇಲೆ ಮುಖ ಮಾಡಿ ಅವರೋಹತಸ್ಯ ಪೃಷ್ಠೆ ಅಂದ್ರೆ ಮೇಲೆ ಹೋಗುತ್ತಾ ಅಂತನ. ಅದರ ಬೆನ್ನ ಮೇಲೆ ಅವರೋಹತ ಅಂದ್ರೆ ಕೆಳಕ್ಕೆ ಇಳಿತಾ ಇದ್ದಂತಹ, ಕೆಳಕ್ಕೆ ಇಳಿತಾ ಇದ್ದಂತ ಪೃಷ್ಠೆ ಬೆನ್ನ ಮೇಲೆ ಪದಂ ಕಾಲನ್ನು ನಿಧಾಯ ಇಟ್ಟು ವಾಪೀತಃ ಸಮಾರೋಹತಿ ಶೃಗಾಲಃ. ವಾಪೀತಃ ಸಮಾರೋಹತಿ. ವಾಪೀತಃ ಅಂದ್ರೆ ಹಿಂದೆ ಬಂತಿತ್ತು ಬಾವಿಯಿಂದ.
ಬಾವಿಯಿಂದ ಸಮಾರೋಹತಿ ಶೃಗಾಲಃ ಅಂದ್ರೆ ಅದನ್ನ ದಾಟಿ ಹೋಯಿತು ನರಿ. ಅಜಸ್ತು ವಾಪ್ಯಾಮೇವ ಮಜ್ಜನೋನ್ಮಜ್ಜನೆ ಕುರ್ವನ್ ವಿಪೇದೆ. ಅಜಸ್ತು ಅಜವು ವಾಪ್ಯಾಮೇವ ವಾಪ್ಯಂ ಏವ ಮಜ್ಜನೋನ್ಮಜ್ಜನೆ. ಬಾವಿಯಲ್ಲೇ ಮುಳುಗಿ ಎದ್ದು ಕುರುವನ್ ವಿಪೇದೆ ಅಂದ್ರೆ ಸತ್ತೋಯ್ತು ಅಂತ, ಅಂದ್ರೆ ಹಾಗೆ ಮಾಡಿ ಮಾಡಿ ಸತ್ತೋಯ್ತು ಅಂತ. ವಿಪತ್ತಿಗೆ ಒಳಗಾಯಿತು. ಪಶ್ಯತ ನೋಡಿ, ಶೃಗಾಲಸ್ಯ ಕೌಶಲಂ ನರಿಯ ಕೌಶಲೆಯನ್ನು. ಅಜಃ ಪುಲ್ಲಿಂಗ ಪ್ರಥಮ ಏಕ. ತಾವತ್ ಅದು ಅಜವಾದರೂ ಅಂತ ನಾವು ಹೇಳ್ತೇವಲ್ಲ, ಆಡಾದರೂ ಸ್ವಲ್ಪ ಹೇಗೆ ಹೇಳ್ತಾರೋ ಹಾಗೆ ವಿಷಯವನ್ನ ಸ್ವೀಕರಿಸುವ ಬುದ್ಧಿ ಉಳ್ಳದ್ದು. ಆದ್ರಿಂದಾಗಿ ತಾವತ್ ಅದೊಂಥರ ಅವ್ಯಯ. ರುಜು ಬುದ್ಧಿ ಪುಲ್ಲಿಂಗ ಪ್ರಥಮ ಏಕ. ರುಜು ಬುದ್ಧಿ ಯಸ್ಯ ಸಹ ರುಜು ಬುದ್ಧಿ. ಅತಃ ಅವ್ಯಯ ಸಹ ಪುಲ್ಲಿಂಗ ಪ್ರಥಮ ಏಕ. ವಂಚಕಃ ವಂಚಕಸ್ಯ ಷಷ್ಠಿ ಏಕ. ವಚನಂ ಸತ್ಯಂ ನಪುಂಸಕಲಿಂಗ ದ್ವಿತೀಯ ಭಕ್ತಿ ಏಕವಚನ. ಮತ್ವಾ ಕ್ತ್ವಾ ಪ್ರತ್ಯಯಾಂತಮವ್ಯಯಂ. ಶನೈ ಅದು ತೃತೀಯ ಭಕ್ತಿ ಏಕವಚನದ ಕಾಣುತ್ತೆ. ಅದರದು ಶನೈಹಿ ಉಚ್ಚೈಹಿ ಅನ್ನೋದು ಯಾವತ್ತೂ ಕೂಡ ಅವ್ಯಯ ಶಬ್ದ. ಅದು ಶನೈಹಿ ಉಚ್ಚೈಹಿ ಎಲ್ಲವೂ ಕೂಡ ಅವ್ಯಯ. ಅಂತಃ ಅಂತಃ ಪ್ರವಿಶತಿ ಅಂತಃ ಅವ್ಯಯ. ಪ್ರವಿಶತಿ ಲಟ್ ಪ್ರಥಮ ಏಕ. ಊರ್ಧ್ವಮುಖಂ ಮುಖಂ ಯಸ್ಯ ಸಹ ಊರ್ಧ್ವಮುಖಃ ತಂ ಊರ್ಧ್ವಮುಖಂ ದ್ವಿತೀಯ ಭಕ್ತಿ ಏಕವಚನ. ಅವರೋಹತಸ್ತಸ್ಯ. ಇದು ಊರ್ಧ್ವಮುಖಂ ಅನ್ನೋದು ಕ್ರಿಯೆಗೆ ವಿಶೇಷಣವಾಗಿ ಬಂತು. ಊರ್ಧ್ವಮುಖಂ ಅಂದ್ರೆ ಊರ್ಧ್ವಮುಖವಾಗಿ ಅಂತ ಅರ್ಥ. ಊರ್ಧ್ವಮುಖಂ ದ್ವಿತೀಯ ಭಕ್ತಿ ಏಕವಚನ. ಅವರೋಹತಃ ಷಷ್ಠಿ ಏಕ. ತಸ್ಯ ಷಷ್ಠಿ ಏಕ. ಪೃಷ್ಠೆ ಸಪ್ತಮಿ ಏಕ. ಪದಂ ದ್ವಿತೀಯ ಭಕ್ತಿ ಏಕವಚನ ನಪುಂಸಕಲಿಂಗ. ವಿಧಾಯ ಯಪ್ರತ್ಯಯಾಂತಮವ್ಯಯಂ. ವಾಪೀತಃ ತಸ್ ಪ್ರತ್ಯಯ ಅವ್ಯಯ. ಸಮಾರೋಹತಿ ಲಟ್ ಪ್ರಥಮ ಏಕ. ಶೃಗಾಲಃ ಪುಲ್ಲಿಂಗ ಪ್ರಥಮ ಏಕ. ನಿಧಾಯ ಸಮಾರೋಹತಿ ಲಟ್ ಪ್ರಥಮ ಏಕ. ಶೃಗಾಲಃ ಪುಲ್ಲಿಂಗ ಪ್ರಥಮ ಏಕ. ಅಜಸ್ತು ಅಜಹತು ಅಜಸ್ತು ಸಕಾರಾದೇಶ ವಿಸರ್ಗ. ತು ಅವ್ಯಯ. ವಾಪ್ಯಾಂ ಸಪ್ತಮಿ ಏಕ. ವಾಪಿ ಶಬ್ದದ ಸಪ್ತಮಿ ಏಕ. ಏವ ಅವ್ಯಯ. ಮಜ್ಜನೋನ್ಮಜ್ಜನೆ ಮಜ್ಜನ ಉನ್ಮಜ್ಜನ. ಅದು ಮಜ್ಜನಂಚ ಉನ್ಮಜ್ಜನಂಚ ಮಜ್ಜನೋನ್ಮಜ್ಜನೆ. ನಪುಂಸಕಲಿಂಗ ಪ್ರಥಮ ವಿಭಕ್ತಿ ದ್ವಿವಚನ. ಕುರ್ವನ್ ಶತ್ರುಪ್ರತ್ಯಯಾಂತ ಶಬ್ದ. ವಿಪೇದೆ ಲಿಟ್ ಪ್ರಥಮ ಏಕ. ಪಶ್ಯತ ಸಂಬೋಧನಾ ಪ್ರಥಮ. ಶೃಗಾಲಸ್ಯ ಷಷ್ಠಿ ಏಕ. ಕೌಶಲಂ ಕೌಶಲವು ನಪುಂಸಕಲಿಂಗ ಪ್ರಥಮ ಏಕ. ಯಾವಾಗಲೂ ಕೌಶಲ್ಯ ಅಂತ ಎಲ್ಲರೂ ಪ್ರಯೋಗ ಮಾಡ್ತಾರೆ. ಕೌಶಲ್ಯ ಅಂತ ಆಗಲ್ಲ, ಕೌಶಲ. ಕೌಶಲಂ ಪ್ರಾಧಾನ್ಯತೆ ಅಂತಾರೆ. ಅದು ಪ್ರಾಧಾನ್ಯ. ಎಲ್ಲಿ ಅದು ನೋಡ್ಕೊಳ್ಬೇಕು, ಪ್ರಸಂಗ ನೋಡ್ಕೊಂಡು. ಇದು ಉಕಾರ ಅಂತವಾದ ಶಬ್ದ ಇದ್ದು, ಅಂದ್ರೆ ಉಕಾರ ಅಂತ ಅಂತಾನೆ. ಉಕಾರ ಪೂರ್ವದಲ್ಲಿ ಅಂದ್ರೆ ಮೊದಲ ಪದ. ಗುರು ಅಂತಿದ್ದಾಗ ಗೌರವ, ಕುಶಲ, ಕೌಶಲ. ಉ ಅಂತಿದ್ದಲ್ಲಿ ಔ ಅಂತ ಬರುತ್ತೆ.
ಪ್ರಶ್ನೆಯ ವಿಷಯಗಳಲ್ಲಿ किमर्थं शृगालः अजस्य पृष्ठे पदं निधाय तिष्ठति? किमर्थं? तिष्ठति चित्रस्मिन् एकः शृगालः अजस्य पृष्ठे निधाय तिष्ठति। तत्र किमर्थम् इत्यस्ति। किमर्थं शृगालयः अजस्य पृष्ठे पदं निधाय तिष्ठति? वापीतः वापितः वापीतः बहिरागन्तुं शृगालः अजस्य पृष्ठे पदं निधाय तिष्ठति। अयं शृगालः कथं वाप्यां पतितः? वापीं गतः जले ममज्ज। अयं शृगालः कथं वाप्यां पतितः? पानीयं पातुं वापीं गतः जले पतितः। अजः शृगालं किमपृच्छत्? ಇದು ಸಖೆ ಅಪಿ ಮಧುರಂ ಜಲಂ ಅಂತ ಕೇಳುತ್ತಲ್ವಾ. ಅಜಃ ಶೃಗಾಲಂ ಅಜಃ ಶೃಗಾಲಂ ಸಖೆ ಅಪಿ ಮಧುರಂ ಜಲಂ ಇತಿ ಪೃಚ್ಛತ್. अपृच्छत् कथं शृगालः वापीतः समारोहत्? कथं शृगालः वापीतं समारोहत्? ऊर्ध्वमुखम् अवरोहतस्तस्य पृष्ठे पदं निधाय वापीतः समारोहति. ಪ್ರಶ್ನೆ ಏನಿದೆಯೋ ಅದನ್ನೇ ಉತ್ತರವಾಗಿ ಮಾಡಬೇಕು. ಅಜಃ ಕಥಂ ವಿಪೇದೆ? ಅಜಃ ವಾಪ್ಯಾಂ ಏವ ಮಜ್ಜನೋನ್ಮಜ್ಜನೆ ಕುರ್ವನ್ ವಿಪೇದೆ. ವಿಸರ್ಗ ಸಂಧಿಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ವಿಸರ್ಗದ ಪರದಲ್ಲಿ ಶಕಾರ ಶಕಾರ ಶಂಕರ ಮತ್ತು ವಿಷ್ಣು ಈ ಸಕಾರಗಳಿದ್ದಾಗ ಏನಾಗುತ್ತೆ? ಎರಡು ರೀತಿಯ ಅವಕಾಶ ಇದೆ. ಒಂದು ವಿಸರ್ಗ ಕೆಲವು ಕಡೆ ಹಾಗೆ ಉಳಿಯತ್ತೆ, ಅದು ಬೇಡ ಅಂದ್ರೆ ಒಟ್ಟು ಆಗುತ್ತೆ, ಅದೇ ಅಕ್ಷರ ರಿಪೀಟ್ ಆಗುತ್ತೆ. ಈಗ ಪುನಃ ಸರತಿ ಪುನಃಸರತಿ, ಪುನಃ ಸರತಿ ಅಂತಾನು ಹೇಳ್ಬೋದು, ಪುನಃಸರತಿ ಅಂತಾನು ಹೇಳ್ಬೋದು. ಪುನಃ ಶೇತೆ ಪುನಃಶೇತೆ ಎರಡೂ ರೀತಿ ಉಪಯೋಗ ಮಾಡಬಹುದು. ಪುನಃ ಷಷ್ಠಿ ಪುನಃ ಷಷ್ಠಿ ಅಂತಾನು ವಿಭಾಗ ಮಾಡಬಹುದು. ಅಂದ್ರೆ ಎರಡು ಸರಿನಾಚರ ಇಲ್ಲಂದ್ರೆ ಯಾವ್ದೋ ಅದು ಸಂದರ್ಭದ ಮೇಲೆ ಹಂಗ್ ಮಾಡ್ತಾರೆ. ಇಲ್ಲ ಎರಡು ಯಾವಾಗ ಬೇಕಾದ್ರೂ ಬಿಡಿಸಿಯೂ ಬರಿಬಹುದು, ಸೇರಿಸಿಯೂ ಬರಿಬಹುದು. ಸೇರಿಸಿ ಬರಿಬೇಕಾದ್ರೆ ವಿಸರ್ಗದ ಜಾಗದಲ್ಲಿ ಸಕಾರ ಬರುತ್ತೆ ಅಲ್ವಾ? ಸಕಾರ ಇದ್ರೆ ಸಕಾರ ಬರುತ್ತೆ, ಶಕಾರ ಇದ್ರೆ ಶಕಾರ ಬರುತ್ತೆ, ಶಕಾರ ಇದ್ರೆ ಶಕಾರ. ಪೂರ್ಣಃ ಚಂದ್ರಃ ಪೂರ್ಣಶ್ಚಂದ್ರಃ ಶ್ರುತ್ವ ಧನುಷಃ ಟಕಾರಃ ಧನುಷ್ಟಂಕಾರಃ ತತಃ ಶೇತೆ ಅಲಸಶ್ಯೇತೆ ಅಜಃ ತು ಅಜಸ್ತು. ಇಲ್ಲಿ ಪರದಲ್ಲಿ ಆ ವಿಸರ್ಗಕ್ಕೆ ಬರುವ ಸಕಾರ ಸಕಾರ ಶಕಾರಗಳ ಜಾಗವನ್ನು ತೋರಿಸ್ತಾ ಇದ್ದಾರೆ. ಚಂದ್ರ ಅನ್ನುವಲ್ಲಿ ಚ ಪರದಲ್ಲಿದ್ದರಿಂದ ಶ್ಚ ಅಂತ ಶುತ್ವ ಸಂಧಿ ಆಗಿದೆ.
ಧನುಷಷ್ಟಂಕಾರ ಅನ್ನುವಲ್ಲಿ ಷ್ಟುತ್ವ ಆಗಿದೆ. ಅಲಸಶ್ಯೇತೆ ಅನ್ನುವಲ್ಲಿ ಅದು ಸೇಮ್ ಷ್ಟುತ್ವನೇ. ಶಪಕ್ ಅಜಹತು ಅನ್ನುವಲ್ಲಿ ಅಜಸ್ತು ಅನ್ನೋದು ಸಕಾರಾದೇಶ ವಿಸರ್ಗ. ಅದು ಅಲಸಶ್ಯೇತೇನೋ ಶಕಾರಾದೇಶ ಅಲ್ವಾ ಗುರು? ಅದು ಅಲಸಶ್ಯೇತೆ ಅನ್ನುವಲ್ಲಿ ಷ್ಟುತ್ವ ಸಂಧಿ, ಅಲ್ಲೂ ಶೂಗೂ ಅವಕಾಶ ಇದೆ. ಶು ಚೂ ಎರಡು ಸೇರಿನ ಷ್ಟುತ್ವ. ಈಗ ಶ್ಚು ಅಂತಿದೆಯಲ್ಲ, ಅಲ್ಲಿ ಏನು ಹಾ, ಹಾ. ಸ್ತೋಹೋ ಶುನಾಶ್ಚುಹು ಅದರ ಸೂತ್ರ. ಸ್ತೋಹೋ ಶುನ ಶುಹು. ಶುಹು ಅಂದ್ರೆ ಶುಹು ಬರುತ್ತೆ ಅಂತ. ಶು ಬರುತ್ತೆ ಅಂದಾಗ ಶ ಮತ್ತೆ ಚವರ್ಗ ಇದನ್ನು ಸೇರಿಯೇ ಹೇಳಿದ್ದು. ಆದ್ರಿಂದ ಅದು ಷ್ಟುತ್ವ ಸಂಧಿಯಲ್ಲೇ ಒಂದು. ಆದ್ರೆ ಅಲ್ಲಿ ವಿಷ್ಣು ಶಕಾರ ಹಾಕಿಲ್ಲ, ಮೂರ್ಧನ್ಯ. ಆದ್ರಿಂದ ಮೂರ್ಧನ್ಯ ಪ್ರತ್ಯೇಕ ಆಗತ್ತೆ. ಅದನ್ನ ಷ್ಟುತ್ವ ಸಂಧಿ ಅಂತ ಹೇಳ್ತಾರೆ. ಅದು ಶ ಟು. ಮುಂದೆ ವಾಕ್ಯಗಳನ್ನ ಮಾಡಿ ಅಂತಿದೆ. ಮುಧಾ ಅಪಿ ನಿತರಾನ್ ಈ ಪದಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ರಚಿಸಿ. ಮೃದ ಮೃದ ಅಂದ್ರೆ ವ್ಯರ್ಥ ಆಗೋದು ಅಲ್ವಾ? ಮುಧಾ ವ್ಯರ್ಥ. ಮುದ ಅಂದ್ರೆ ವ್ಯರ್ಥ ಆಗೋದು. ವ್ಯರ್ಥ ಆಗೋದು ಅಂದ್ರೆ ರಾಜಕೀಯ ಜನಾಃ ಮುಧಾ ಏವ ಪ್ರೋತ್ಸಾಹನ ಭವಂತಿ. ಗ್ಯಾರಂಟಿ ಭವತಿ. ಸುಮ್ನೆ ಇತ್ಯಪಿ ಭವತಿ. ಮುಧಾ ಇತ್ಯಸ್ಯ ಇಲ್ಲದೆ ಇರುವುದು, ವ್ಯರ್ಥವಾಗಿ, ಸುಮ್ನೆ. ಅಂದ್ರೆ ನಾನಿದು ಭಗವಂತನ ಹೆಸರು ಹೇಳದೆ ಮಾಡಿದ ಕೆಲಸ ಎಲ್ಲ ವ್ಯರ್ಥ ಅನ್ನೋದಕ್ಕೊಂದು ಪದ ಮಾಡ್ತಾ ಇದ್ದೆ. ಅಂದ್ರೆ ಸೆಂಟೆನ್ಸ್ ಫಾರ್ಮ್ ಮಾಡಕ್ ಟ್ರೈ ಮಾಡ್ತಾ ಇದ್ದೆ. ಭಗವನ್ನಾಮ ವಿಸ್ಮೃತ್ಯ ಕೃತಾನಿ ಕರ್ಮಾಣಿ ಮುಧಾ ಅಭವತ್. ಮುಧಾ ಅಭವತ್. ನಿತರಾಂ. ನಿತರಾಂ ಅಪಿ ಪಾಠಂ ಪಠತಿ. ಸೋಪಿ ಪಾಠಂ ಪಠತಿ. ಬಾಲಕಃ ನಿತರಾಂ ಅಧ್ಯಯನಂ ಕೃತ್ವಾ ಉತ್ತೀರ್ಣೋ ಭವತಿ. ನಿಶ್ಚಯವಾಗಿಯೂ. ನಿತರಾಂ. ನಿಶ್ಚಯ. ಉಪದೇಶ. ವಂಚಕಸ್ಯ ವಚನಂ ನ ವಿಶ್ವಸನೀಯಂ. ವಂಚಕಸ್ಯ ವಚನಂ. ವಂಚಕಃ ಇತಿ ಜ್ಞಾನಮೇವ ಕಷ್ಟಂ. ತದರ್ಥಂ ಕಥಂ ವಾ ಪೂರ್ವಮೇವ ವಿಚಿಂತ್ಯ ಉಪದೇಶ ವಿಷಯಂ ನಿರಾಕರ್ತುಂ ಶಕ್ಯತೆ ನ ಜ್ಞಾಯತೆ. ಅಸ್ತು ವಾಕ್ಯಂ ತು ಸತ್ಯಂ. ತಸ್ಯೋಪಕಾರೋಪಿ ನ ಕರ್ತವ್ಯಃ. ತಸ್ಯ ಇತ್ಯುಕ್ತೆ ವಂಚಕಸ್ಯ. ವಂಚಕಸ್ಯ ಉಪಕಾರಃ ನ ಕರ್ತವ್ಯಃ. ಪಿಪಾಸಾ ಉದನ್ಯ ಪಿಪಾಸಾ ತೃಟ್ ತೃಷಾ ತರ್ಷಃ ತರ್ಷಣಂ ಇತಿ. ಪಿಪಾಸಾ ಇತ್ಯಸ್ಮಿನ್ನರ್ಥೆ ವಿದ್ಯಮಾನಾನಿ ಪದಾನಿ. ಪೀಯೂಷಂ ಸುಧಾ ಪೀಯೂಷಮೃತಂ ವಿಷಂ ಶ್ವೇಡಸ್ತು ಗರಳಂ ವಿಷಂ. ಶ್ವೇಡ ಇತ್ಯುಕ್ತೆ ವಿಷ. ಶೃಗಾಲಃ ಸ್ತ್ರಿಯಾಂ ಶಿವಾ ಭೂರಿಮಾಯಃ ಗೋಮಾಯುಃ ಮೃಗಧೂರ್ತಕಾಃ
ಶೃಗಾಲः ವಂಚಕಕ್ರೋಷ್ಟು ಪೇರು ಪೇರವ ಜಂಬುಕಾः ತ್ರಿಯಾಂ ಶಿವಾ जम्बुकपर्यायः शिवा इति शब्दः नित्यं स्त्रीलिङ्गे इत्यर्थः। ಯಾರು ಬೇರೆ ಬೇರೆ ಸ್ತ್ರೀ ಆದ್ರೆ ಶಿವ, ಒಮ್ಮ ಆದ್ರೆ ಶಿವ ಅಂತ ಕರೆಯಲಾಗು. ಭೂರಿಮಾಯ ಗೋಮಾಯು ಮೃಗತುರ್ತಕ ಶೃಗಾಲ ರೋಷ್ಟು ಪೇರು ಪೇರು ಪೇರವ ಮತ್ತು ಜಂಬುಕ ಅನ್ನುವ ಶಬ್ದಗಳನ್ನ ಬಳಸ್ತಾರೆ. ವ್ಯಾಘ್ರ ಚಿತ್ರಕೌ ಇರುತ್ತವರು. आं गुरु। व्याघ्रो वन्यः पशुः स हिंस्राणां मृगाणां मध्ये अतीव क्रूरः। इतरेभ्यः पशुभ्यो व्याघ्रः शीघ्रतरं धावति। व्याघ्रस्य देहे सर्वत्र कृष्णाबिन्दवो रेखाश्च सन्ति। यदि तस्य स्वभावः शान्तो अभविष्यत् तर्हि जनांस्तं मृगान्तरापेक्षया अधिकतरम् आदरिष्यन्त। व्याघ्रो वन्यः पशुः व्याघ्रವು ವನ್ಯಜೀವಿ. ಸಹ ಅದು ಹಿಂಸ್ರಾಣಾಂ ಮೃಗಾಣಾಂ ಹಿಂಸೆ ಕೊಡುವ ಮೃಗಗಳಲ್ಲಿ ಮೃಗಗಳ ಮಧ್ಯೆ ಅತೀವ ಕ್ರೂರ ಅತೀವ ಹೆಚ್ಚು ಕ್ರೂರವಾದ ಮೃಗ. ಇತರೇಭ್ಯ ಪಶುಭ್ಯೋ ವ್ಯಾಘ್ರಃ ಶೀಘ್ರತರಂ ಧಾವತಿ. ಇತರೇಭ್ಯ ಪಶುಭ್ಯೋ ಇತರ ಪಶುಗಳಿಗೆ ಹೋಲಿಸಿದರೆ ವ್ಯಾಘ್ರವು ಶೀಘ್ರತರಂ ಧಾವತಿ ಶೀಘ್ರವಾಗಿ ಧಾವತಿ ಓಡುತ್ತದೆ. ವ್ಯಾಘ್ರಸ್ಯ ದೇಹೆ ವ್ಯಾಘ್ರದ ಶರೀರದಲ್ಲಿ ಸರ್ವತ್ರ ಎಲ್ಲೆಡೆ ಕೃಷ್ಣಾ ಬಿಂದವೋ ರೇಖಾಶ್ಚ ಸಂತಿ ಕಪ್ಪು ಬಿಂದುಗಳು ಮತ್ತು ರೇಖೆಗಳು ಇರುತ್ತವೆ. ಯದಿ ತಸ್ಯ ಸ್ವಭಾವಃ ಶಾಂತಃ ಅಭವಿಷ್ಯತ್ ಯದಿ ತಸ್ಯ ಸ್ವಭಾವಃ ಶಾಂತೋ ಅಭವಿಷ್ಯತ್ ಅದರ ಸ್ವಭಾವ ಶಾಂತವಾಗಿ ಹಾಗಿದ್ದಲ್ಲಿ ಜನಾಃ ತಂ ಅದನ್ನು ಮೃಗಾಂತರಾಪೇಕ್ಷೆಯ ಎಲ್ಲ ಮೃಗಗಳಿಗಿಂತ ಅಧಿಕತರಂ ಆದರಿಸುತ್ತಿದ್ದರು. ವ್ಯಾಘ್ರಃ ವನ್ಯಃ ಪಶುಃ ಮೂರು ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ಸ ಪುಲ್ಲಿಂಗ ಪ್ರಥಮ ಏಕ. ಹಿಂಸ್ರಾಣಾಂ ಮೃಗಾಣಾಂ ಮಧ್ಯೆ ಹಿಂಸ್ರಾಣಾಂ ಮೃಗಾಣಾಂ ರಾಮಾನಾಂ ಅಂದ ಹಾಗೆ ಷಷ್ಠಿ ಬಹುವಚನ. ಮಧ್ಯೆ ಸಪ್ತಮಿ ಏಕ. ಅತೀವ ಅವ್ಯಯ. ಕ್ರೂರಃ ಪುಲ್ಲಿಂಗ ಪ್ರಥಮ ಏಕ. ಇತರೇಭ್ಯ ಪಶುಭ್ಯೋ ಎರಡೂ ಕೂಡ ಚತುರ್ಥಿ ಏಕವಚನ ಬಹುವಚನ. ವ್ಯಾಘ್ರಃ ಪ್ರಥಮ ಏಕ. ಶೀಘ್ರತರಂ ತರತಮ ಪ್ರತ್ಯಯ ಸೇರಿ ಅವ್ಯಯ. ಆಮೇಲೆ ಧಾವತಿಗೆ ಅದು ಇದಾಗಿ ಬಂದಿದೆ, ವಿಶೇಷಣವಾಗಿ ಕ್ರಿಯಾ ವಿಶೇಷಣವಾಗಿ ಬಂದಿದೆ. ಧಾವತಿ ಲಟ್ ಪ್ರಥಮ ಪುರುಷ ಏಕವಚನ. ವ್ಯಾಘ್ರಸ್ಯ ಅನ್ನೋದು ಷಷ್ಠಿ ಏಕ. ದೇಹೆ ಮತ್ತೆ ಸಪ್ತಮಿ. ಸರ್ವತ್ರ ಬಂದು ಅವ್ಯಯ. ಕೃಷ್ಣಾಃ ಬಿಂದವಃ. ಕೃಷ್ಣಾಃ ಅನ್ನೋದು ಪುಲ್ಲಿಂಗ ಪ್ರಥಮ ಬಹು. ಬಿಂದವಃ ಅನ್ನೋದು ಬಿಂದು ಶಬ್ದ.
ಅದು ಎರಡು ಪುಲ್ಲಿಂಗ ಪ್ರಥಮ ಬಹುವಚನ. ಇದು ರೇಖಾ ಕೂಡ ರೇಖಾಹ ಪುಲ್ಲಿಂಗ ಪ್ರಥಮ ಬಹು. ರೇಖಾಹ ಪ್ಲಸ್ ಚ ರೇಖಾಶ್ಚ ಅಲ್ಲಿ ಷ್ಟುತ್ವ ಸಂಧಿ ಆಗಿದೆ. ಸಂತಿ ಬಂದು ಲಟ್ ಪ್ರಥಮ ಬಹು. ಅಂದ್ರೆ ಇಲ್ಲಿ ಕೃಷ್ಣ ಶಬ್ದಕ್ಕೆ ವಿಸರ್ಗ ಕೊಟ್ಟಿಲ್ವಲ್ಲ, ಅಂದ್ರೆ ಕೃಷ್ಣ ಬಿಂದವು ಅಂತ ಕೊಟ್ಟಿದ್ದಾರೆ. ಕೃಷ್ಣಾಹ ಅಂದ್ರೆ ಬಹುವಚನ ಬರುತ್ತಲ್ಲ. ಹೌದು, ಅಲ್ಲಿ ವಿಸರ್ಗ ಲೋಪ ಆಗಿದೆ, ಅದ ಹೇಳದ್ ಮಾತ್ರ. ವಿಸರ್ಗ ಲೋಪ ಸಂಧಿ ಕೃಷ್ಣ. ಲೋಪ. ಓಕೆ. ಯದಿ ಅವ್ಯಯ ತಸ್ಯ ಅನ್ನೋದು ಷಷ್ಠಿ ಏಕ. ಸ್ವಭಾವ ಪ್ರಥಮ ಏಕ. ಶಾಂತಃ ಅದು ಶಾಂತಃ ಪುಲ್ಲಿಂಗ ಪ್ರಥಮ ಏಕ. ಅಭವಿಷ್ಯತ್ ಬಂದು ಇಲ್ಲಿ ಲೃಟ್ ಲಕಾರ ಅಲ್ವಾ ಗುರು? ಲೃಟ್ ಲಕಾರ, ಲೃಂಗ್ ಲಕಾರ. ಅಭವಿಷ್ಯತ್ ಅನ್ನೋದು ಭವಿಷ್ಯತಿ ಆಗುತ್ತೆ. ಹೌದೌದು, ಅಲ್ಲ ಲೃಂಗ್ ಅನ್ನೋದೇ ಇತ್ತು. ಅದು ಮತ್ತೆ ಅಭವಿಷ್ಯತ್ ಅಂದ್ರೆ ಹೀಗಾಗಿದ್ದರೆ ಅಂದರೆ ಅದರ ಸ್ವಭಾವ ಶಾಂತವಾಗಿದ್ದರೆ ತರ್ಹಿ ಈ ಮುಂದೆ ಹಾಗಿದ್ದಲ್ಲಿ ಏನಾಗ್ತಿತ್ತು ಅಂತ ಹೇಳುತ್ತೆ ಆ ಪದ. ಅಭವಿಷ್ಯತ್ ಲೃಂಗ. ತರ್ಹಿ ಜನಾಹ ತರ್ಹಿ ಬಂದು ಅವ್ಯಯ. ಜನಾಹ ಜನೌ ಜನಾಹ ಪುಲ್ಲಿಂಗ ಪ್ರಥಮ ಬಹು. ಜನಾಹ ಪ್ಲಸ್ ತಂ ಜನಾಸ್ತಂ ಸಕಾರಾದೇಶ ವಿಸರ್ಗ ಸಂಧಿ. ತಂ ದ್ವಿತೀಯ ಏಕ. ಮೃಗಾಂತರಾಪೇಕ್ಷೆಯ ಮೃಗಾಂತರಾಪೇಕ್ಷಾ ಅನ್ನೋದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಆಗತ್ತೆ. ಅದರ ಮೃಗಾಂತರಾಪೇಕ್ಷೆಯ ಅನ್ನೋದು ತೃತೀಯ ವಿಭಕ್ತಿ ಏಕವಚನ ರೂಪ. ಅಧಿಕತರಂ ಅನ್ನೋದು ಅಧಿಕತರಂ ಆದರಿಷ್ಯಂತಿ. ಇಲ್ಲೂ ಕೂಡ ಅದು ಆದರಿಷ್ಯಂತಿ ಆಗ್ಬೇಕಿತ್ತೇನೆ ಅನ್ನೋರು. ಆದರಿಷ್ಯಂತ ಅದು ಅಭವಿಷ್ಯತ್ ಅಂತಿತ್ತಲ್ಲ, ಅದರದ್ದೇ ಆದರಿಷ್ಯತೆ ಅನ್ನೋದು ಆದರಿಷ್ಯಂತ ಅಂತ ಆಗುತ್ತೆ. ಅಂದ್ರೆ ಇಲ್ಲೂ ಅದು ರಂಗೆ ಇದೆ. ಅಲ್ಲಿ ಒಂದು ರಂಗ ಅಂತಂದ್ರೆ ಇನ್ನೊಂದು ರಂಗೆ ಬರ್ಬೇಕು. ಹಾಗಿರ್ತಿದ್ದಿದ್ರೆ ಹೀಗಿರ್ತಿತ್ತು. ಆದರಿಷ್ಯಂತ ರಂಗ್ಲಕಾರ ಬಹುವಚನ. ಸರಿ, ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ, ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ, ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ. ಧರ್ಮಸ್ಯ ವಿಜಯೋ ಭೂಯಾತ್, ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್. ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.